ಲೈಫ್ನಲ್ಲಿ ನಾವು ಖುಷಿಯಾಗಿರೋದಕ್ಕಿಂತ ಕೆಲವೊಂದು ಸಾರಿ ನಮ್ಮಲ್ಲಿ ಖಾಲಿತನ ಅನ್ನೋದು ಫೀಲ್ ಆಗ್ತಾನೆ ಇರುತ್ತೆ. ಏನೋ ಒಂದು ಮಿಸ್ಸಿಂಗ್ ಅನ್ಸುತ್ತೆ, ಏನೋ ಒಂದು ಬೇಕು ಅಂತಾನೆ ಅನಿಸ್ತಾ ಇರುತ್ತೆ. ಅದು ನಮ್ಮೆಲ್ರಿಗೂ ಹಾಗೇ ಆಗುತ್ತೆ. ಏನು ನಾವು ನನ್ನ ಜೀವನದ ಸ್ವಂತ ಅನುಭವದ ಮಾತೇನಂದ್ರೆ, ಆರೋಗ್ಯ ಕಳ್ಕೊಂಡು ನೋಡಿದ್ದೀನಿ, ಆರೋಗ್ಯ ಪಡ್ಕೊಂಡು ನೋಡಿದ್ದೀನಿ. ಅಥವಾ ದುಡ್ಡು ಇಲ್ಲದೆ ಇದ್ದಾಗ ಕಷ್ಟಪಟ್ಟಿರೋದು ಇದೆ, ದುಡ್ಡು ಬಂದು ಸ್ಯಾಟಿಸ್ಫ್ಯಾಕ್ಷನ್ ನೋಡಿರೋಂಥ ಜೀವನನೂ ಇದೆ. ಅಥವಾ ನಾನು ಬಯಸಿದ ಲೈಫಲ್ಲಿ ಸಂಬಂಧ ಆಗಿರ್ಬೋದು, ನಮಗೆ ಬೇಕಾಗಿರೋದು ಲೈಫಲ್ಲಿ ಸಿಕ್ಕಿರುತ್ತೆ. ಅವ್ರು ಇದ್ದಾಗ್ಲೂ ಅವ್ರು ಇಲ್ಲದೆ ಇದ್ದಾಗ್ಲೂ ಏನೇ ಆದರೂ ಕೂಡ ಅಟ್ ದಿ ಎಂಡ್ ಕೊನೆಯಲ್ಲಿ ಎಲ್ಲವನ್ನ ಅನುಭವಿಸಿ ಆದ್ಮೇಲೂ ಕೂಡ ಒಂದು ಖಾಲಿತನ ಇರುತ್ತೆ. ಅಥವಾ ಬಯಸಿದ್ದೆಲ್ಲವೂ ಸಿಕ್ಕಿದ ಮೇಲೆ ಅದು ನಮ್ಮಲ್ಲಿ ಏನೋ ಒಂದು ಕೊರತೆನ ಇನ್ನೂ ಉಳಿಸ್ಕೊಂಡಿರುತ್ತೆ. ಅದಕ್ಕೆ ಹೇಳ್ತೀವಿ ಆ ಖಾಲಿತನಕ್ಕೆ ಕಾರಣ ಏನು ಅಂದ್ರೆ, ನನ್ನ ಮನಸ್ಸಾಗ್ಲಿ ಅಥವಾ ನನ್ನ ಜೀವನ ಆಗ್ಲಿ ಯಾವುದೇ ಈ ಹಿಂದೆ ನಡೆದಿರುವಂತ ಘಟನೆಗಳಿಂದ ಅಥವಾ ನನ್ನ ಲೈಫಲ್ಲಿ ಇರುವಂತ ಆಸೆಗಳನ್ನ ನಾನು ಫುಲ್ಫಿಲ್ ಮಾಡ್ಕೊಳ್ಳೋದ್ರಿಂದ ತೃಪ್ತಿ ಪಡುತ್ತೆ ಅನ್ನೋದು ದೊಡ್ಡ ಸುಳ್ಳಿನ ಮಾತು. ಅದಕ್ಕೇನೆ ಭಗವಂತ ಕೃಷ್ಣ ಹೇಳ್ತಾನೆ, ನನ್ನ ಮನಸ್ಸಿನಿಂದ ಈ ಸಂಬಂಧ ಆಗಿರ್ಬೋದು, ನಿಮ್ಮ ಆಸೆಗಳಾಗಿರ್ಬೋದು, ಅಥವಾ ಹಣದ ಮೇಲೆ ವ್ಯಾಮೋಹ ಆಗಿರ್ಬೋದು, ಎಲ್ಲವನ್ನ ಬಿಡೋ ತನಕ ನಿಮ್ಮಲ್ಲಿ ಆ ಸಂತೃಪ್ತಿ ಅಥವಾ ಆ ಖಾಲಿತನ ಖಾಲಿ ಆಗಲ್ಲ ನಿಮ್ಮಿಂದ. ಅದಕ್ಕೆ ಹೇಳ್ತಾರೆ, ಅಭ್ಯಾಸ ಮತ್ತೆ ವೈರಾಗ್ಯ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಕೃಷ್ಣ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರೆಲ್ಲ ಮಹಾಜ್ಞಾನಿಗಳು. ಈ ಜೀವನದಲ್ಲಿ ಪ್ರತಿಯೊಂದನ್ನು ಅನುಭವಿಸಿ ಸುಖದಿಂದ ಹಿಡಿದು ಕಷ್ಟನ ಎಲ್ಲವನ್ನ ಅನಲೈಸ್ ಮಾಡಿ ಅವರು ಕೊಟ್ಟಿರೋ ಅಂತ ಅಲ್ಟಿಮೇಟ್ ಸತ್ಯದ ಲೈನ್ ಬಂದು ಅಭ್ಯಾಸ ಮತ್ತೆ ವೈರಾಗ್ಯ. ನಾವು ಕೂಡ ಅಷ್ಟೇ, ಎಲ್ಲರೂ ಜೊತೆಲಿರ್ಲಿ, ಎಲ್ಲ ಆಸ್ತಿನೂ ಸಂಪಾದನೆ ಮಾಡಿ, ಎಲ್ಲವನ್ನ ಖುಷಿಯಾಗಿ ಇರುವಂತ ಪರಿಸ್ಥಿತಿನ ನೀವು ಅನುಭವಿಸಿ, ಅದ್ರ ಜೊತೆ ಇದೇ ಪರ್ಮನೆಂಟ್ ಅನ್ಕೊಳ್ಳೋ ಅಂತ ಭ್ರಮೆಯಿಂದ ಹೊರಗಡೆ ಬಂದು ನಿಮ್ಮಲ್ಲಿ ಜೀವನದಲ್ಲಿ ನೀವು ಈ ಅಭ್ಯಾಸ ಅಂದ್ರೇನು, ಇದೆಲ್ಲವನ್ನ ಬಿಟ್ಟು ಮನಸ್ಸಿನಿಂದ ತ್ಯಜಿಸಿ ಎಲ್ಲರೂ ಜೊತೆಲಿದ್ದಾಗ್ಲೇನೆ ನೀವು ಅದಕ್ಕೆ ರೆಡಿ ಆಗ್ಬೇಕು. ಅದನ್ನ ಕಳ್ಕೊಂಡಾಗ್ಲೂ ಕೂಡ ನಾನು ಸಮತ್ವದಲ್ಲಿ ಇರ್ತೀನಿ ಅನ್ನೋದು. ಮತ್ತೆ ವೈರಾಗ್ಯ ಅಂದ್ರೆ ಎಲ್ಲವನ್ನ ಬಿಟ್ಟು, ಮನೆ ಬಿಟ್ಟು ಅಥವಾ ನೀವು ಜೀವನದಿಂದ ತಪ್ಪಿಸ್ಕೊಳ್ಳೋದು ಅಥವಾ ಓಡಿ ಹೋಗೋದಲ್ಲ. ಇರೋವಾಗ್ಲೇನೆ ಎಲ್ಲರನ್ನ ಅಥವಾ ಎಲ್ಲವುದನ್ನ ಮನಸ್ಸಿನಿಂದ ತ್ಯಜಿಸಿ ಯಾವುದೇ ಕಾರಣಕ್ಕೂ ಯಾವುದನ್ನು ಒಳಗಡೆ ಬಿಟ್ಕೊಳ್ದೆ ಇರೋಂಥ ಜೀವನನೇ ವೈರಾಗ್ಯದ ಜೀವನ ಅಂತೀವಿ. ಇದು ಸತ್ಯದ ಮಾತು. ಇದೇ ಸತ್ಯ ಜೀವನ ಅಂದ್ರೆ. ಇದನ್ನ ನಾವು ಅಳವಡಿಸ್ಕೋಬೇಕು. ಇದರಿಂದ ನಾವು ಒಂದು ಜೀವನದ ಅತ್ಯುತ್ತಮ ಮಟ್ಟವಾದಂತಹ ಎನ್ಲೈಟನ್ಮೆಂಟ್ ಅಥವಾ ಜ್ಞಾನೋದಯ ಪಡ್ಕೊಳ್ಳೋಕೆ ಸಾಧ್ಯ.